ಮೈತ್ರಿಯಲ್ಲಿ ಭುಗಿಲೆದ್ದ ಚನ್ನಪಟ್ಟಣದ ಅಸಮಾಧಾನ. ಒಂದೆಡೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೌಂಡ್ಸ್ ಹಾಕುತ್ತಿದ್ದರೆ ಮತ್ತೊಂದೆಡೆ ಸಿಪಿ ಯೋಗೇಶ್ ಪರ ಬಿಜೆಪಿ ಬ್ಯಾಟ್ ಬೀಸುತ್ತಿದೆ. ಸಿಪಿವೈಗೆ ಚನ್ನಪಟ್ಟಣದ ಟಿಕೆಟ್ ಕೊಡಿಸಲು ರಣತಂತ್ರ ಹೆಣೆದಿದ್ದಾರೆ. ಸೈನಿಕನ ಪರ ಬಿಜೆಪಿ ದಿಗ್ಗಜರಿಂದಲೇ ದೆಹಲಿ ದಂಡಯಾತ್ರೆ ನಡೆದಿದೆ. ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಯೋಗೇಶ್ವರ್ ಬಿಟ್ಟು ಯಾರೇ ಸ್ಪರ್ಧಿಸಿದ್ರೂ ಸೋಲು ಖಚಿತ ಎನ್ನಲಾಗುತ್ತಿದೆ. ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದರೆ ಗೆಲುವು ನಿಶ್ಚಿತ ಎನ್ನಲಾಗುತ್ತಿದ್ದು, ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟ ಆರ್ ಅಶೋಕ್ ಬಹಿರಂಗ ಹೇಳಿಕೆ ವಿರುದ್ಧವೇ ಎಚ್ಡಿಕೆ ಕೆಂಡಾಮಂಡಲವಾಗಿದ್ದಾರೆ. ಹೀಗೇನಾ ಮೈತ್ರಿ ಧರ್ಮವನ್ನ ಪರಿಪಾಲನೆ ಮಾಡೋದು? ಅದು ನನ್ನ ಕ್ಷೇತ್ರ, ನಮಗೆ ಕ್ಷೇತ್ರ ಬಿಟ್ಟು ಕೊಡುವುದೇ ಮೈತ್ರಿ ಧರ್ಮ. ಇದನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ಫ್ರೆಂಡ್ಲಿ ಫೈಟ್ಗೂ ಸಿದ್ಧನಿದ್ದೇನೆ. ಬಿಜೆಪಿಯು ಸ್ಪರ್ಧಿಸಲಿ, ನಾವು ಅಭ್ಯರ್ಥಿ ಹಾಕುತ್ತೇವೆ, ಯಾರು ಗೆಲ್ತಾರೋ ನೋಡೇ ಬಿಡೋಣ ಎಂದ್ರಂತೆ ಎಚ್ಡಿಕೆ. ತಮ್ಮ ಆಪ್ತರ ಬಳಿ ಆಕ್ರೋಶ ಹೊರಹಾಕಿರೋ ಕುಮಾರಸ್ವಾಮಿ ತೀವ್ರ ಕುತೂಹಲ ಕೆರಳಿಸಿದ ಮೈತ್ರಿ ನಾಯಕರ ನಡೆ. ಸಿಪಿ ಯೋಗೇಶ್ವರ್ ಪರ ಬ್ಯಾಟ್ ಬೀಸಿದ ಆರ್ ಅಶೋಕ್ ಹೇಳಿಕೆಗೆ ಎಚ್ಡಿಕೆ ಕೆಂಡಾಮಂಡಲವಾಗಿದ್ದಾರೆ. ಮೈತ್ರಿಯಲ್ಲಿ ಚನ್ನಪಟ್ಟಣದ ಅಸಮಾಧಾನ ಭುಗಿಲೆದ್ದಿದೆ. ಒಂದೆಡೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ರೌಂಡ್ಸ್ ಹಾಕುತ್ತಿದ್ದರೆ ಮತ್ತೊಂದೆಡೆ ಸಿಪಿ ಯೋಗೇಶ್ವರ್ ಪರ ಬಿಜೆಪಿ ಬ್ಯಾಟ್ ಬೀಸುತ್ತಿದೆ. ಸಿಪಿವೈಗೆ ಚನ್ನಪಟ್ಟಣದ ಟಿಕೆಟ್ ಕೊಡಿಸಲು ರಣತಂತ್ರ ಹೆಣೆದಿದೆ. ಸೈನಿಕನ ಪರ ಬಿಜೆಪಿ ದಿಗ್ಗಜರಿಂದಲೇ ದೆಹಲಿ ದಂಡಯಾತ್ರೆ ನಡೆಯುತ್ತಿದ್ದು, ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಲು ಪ್ಲಾನ್ ಮಾಡಿಕೊಂಡಿದೆ. ಯೋಗೇಶ್ವರ್ ಬಿಟ್ಟು ಯಾರೇ ಸ್ಪರ್ಧಿಸಿದ್ರೂ ಸೋಲು ಖಚಿತ ಎನ್ನಲಾಗುತ್ತಿದ್ದು, ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಗೆಲುವು ನಿಶ್ಚಿತ ಎನ್ನುತ್ತಿದ್ದಾರೆ ಆರ್ ಅಶೋಕ್. ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟ ಆರ್ ಅಶೋಕ್. ಇದಕ್ಕೆ ಕೆಂಡಾಮಂಡಲವಾಗಿರೋ ಎಚ್ಡಿಕೆ ಹೀಗೇನಾ ಮೈತ್ರಿ ಧರ್ಮವನ್ನ ಪರಿಪಾಲನೆ ಮಾಡೋದು? ನಾವು ಹೇಳಿಕೆ ಕೊಡಲು ಶುರು ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತು. ಅದು ನನ್ನ ಕ್ಷೇತ್ರ, ನಮಗೆ ಕ್ಷೇತ್ರ ಬಿಟ್ಟು ಕೊಡುವುದೇ ಮೈತ್ರಿ ಧರ್ಮ. ಇದನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ಫ್ರೆಂಡ್ಲಿ ಫೈಟ್ಗೂ ಸಿದ್ಧನಿದ್ದೇನೆ. ಬಿಜೆಪಿಯು ಸ್ಪರ್ಧಿಸಲಿ, ನಾವು ಅಭ್ಯರ್ಥಿ ಹಾಕುತ್ತೇವೆ, ಯಾರು ಗೆಲ್ತಾರೋ ನೋಡೇ ಬಿಡೋಣ ಎಂದ್ರಂತೆ ಎಚ್ಡಿ ಕುಮಾರಸ್ವಾಮಿ ತಮ್ಮ ಆಪ್ತರ ಬಳಿ ಆಕ್ರೋಶ ಹೊರಹಾಕಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಮೈತ್ರಿ ನಾಯಕರ ಈ ಒಂದು ನಡೆ.